ನಾನು ಇಲ್ಲಿವರೆಗೂ 10 ಕಥೆಗಳನ್ನು ಬರೆದಿದ್ದೇನೆ. ಕಾಲ್ಪನಿಕ ಕಥೆಗಳ ಮೂಲಕ ಮೌಲ್ಯಗಳ ಬಗ್ಗೆ ಮಾತನಾಡ್ತಿದ್ದೆ. ನಾನು ಕಥೆಗಳು ಬರೆದ ಪ್ರತಿ ಸಾರಿ ಕನ್ನಡಿ ಮುಂದೆ ನಿಂತು ನನ್ನ ಮುಖ ನೋಡ್ಕೊಳ್ತಿದ್ದೆ. ಕಥೆಯಲ್ಲಿದ್ದ ಮೌಲ್ಯ ನನ್ನ ಜೀವನದಲ್ಲಿ ಪಾಲಿಸ್ತಾ ಇದ್ದೀನೋ ಇಲ್ವಾ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡ್ತಿದ್ದೆ. ನಾನು ಬರೆದ 10 ಕಥೆಗಳ ಮೌಲ್ಯಗಳನ್ನು ನಾನು ಪಾಲನೆ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಆದರೆ ಇವತ್ತು ಬರೆಯೋ ಈ ಕಥೆಯ ಮೌಲ್ಯ ನನ್ನ ಜೀವನದಲ್ಲಿ ನಾನು ಅನುಸರಿಸಿಲ್ಲ. ಬಹುಶಃ ಅದಕ್ಕೆ ಅನಿಸುತ್ತೆ ನಾನು ಇನ್ನೂ ಕಷ್ಟದಲ್ಲಿದ್ದೇನೆ. ಆಡಂಬರದ ಜೀವನ ಯಾರಿಗೆ ಇಷ್ಟವಾಗಲ್ಲ ಹೇಳಿ? ಎಲ್ಲರೂ ಬಯಸೋದು ಅದೇ ಥರದ ಬದುಕು. ಸೈಕಲಲ್ಲಿ ಹೋಗೋನಿಗೆ ಸ್ಕೂಟ್ರಲ್ಲಿ ಹೋಗೋ ಆಸೆ, ಸ್ಕೂಟ್ರಲ್ಲಿ ಹೋಗೋನಿಗೆ ಕಾರಲ್ಲಿ ಹೋಗೋ ಆಸೆ, ಕಾರಲ್ಲಿ ಹೋಗೋನಿಗೆ ಫ್ಲೈಟಲ್ಲಿ ಹೋಗೋ ಆಸೆ. ಬೀದಿಯಲ್ಲಿ ಮಲಗೋನಿಗೆ ಗುಡಿಸಲಲ್ಲಿ ಮಲಗೋ ಆಸೆ, ಗುಡಿಸಲಲ್ಲಿ ಇರೋನಿಗೆ ಸಣ್ಣದೊಂದು ಮನೆ ಕಟ್ಟೋ ಆಸೆ, ಸಣ್ಣ ಮನೆ ಇರೋನಿಗೆ ದೊಡ್ಡ ಬಂಗ್ಲೋ ಕಟ್ಟೋ ಆಸೆ. ಹೀಗೆ ಆಡಂಬರ ಎಲ್ಲರ ಆಸೆ. ಆದರೆ ದುಡ್ಡು ಇಲ್ಲದೆ ಆಡಂಬರ ಮಾಡೋರು ತುಂಬ ಜನ ಇದ್ದಾರೆ. ದುಡ್ಡು ಇದ್ದು ಕೂಡ ಆಡಂಬರ ಮಾಡದೇ ಇರೋರು ಇದ್ದಾರೆ. ಅವ್ರ ಹತ್ರ ನಾವು ಪಾಠ ಕಲಿಬೇಕು. ಆದರೆ ನಾನು ಈ ಪಾಠ ಕಲಿತಿಲ್ಲ. ನೀವಾದರೂ ಕಲೀಲಿ ಅಂತ ಈ ಕತೆ ಬರೆದಿದ್ದೇನೆ. ಕತೆ ಅಂದ ತಕ್ಷಣ ನಾನು ಕತೆಗಾರನೋ ವಿದ್ಯಾವಂತನೋ ಬುದ್ಧಿವಂತನೋ ಅಂದ್ಕೋಬೇಡಿ. ನಾನು ಪ್ರತಿ ಸಾರಿ ಹೇಳೋ ಹಾಗೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಒಂದೂರಲ್ಲಿ ಒಬ್ಬ ಯುವಕ ಇದ್ದ. ಒಂದೊಳ್ಳೆ ಖಾಸಗಿ ಸಂಸ್ಥೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದ. ತಿಂಗಳಿಗೆ 1,00,000ಕ್ಕೂ ಮೀರಿ ಸಂಬಳ ಬರ್ತಿತ್ತು. ಖುಷಿಯಾಗಿ ಜೀವನ ಮಾಡ್ತಿದ್ದ. ಯುವಕನಿಗೆ ಪ್ರಯಾಣ ಮಾಡೋದಂದರೆ ತುಂಬ ಇಷ್ಟ, ಆಸಕ್ತಿ ಜಾಸ್ತಿ. ಹೊಸ ಹೊಸ ಊರುಗಳಿಗೆ ಹೋಗೋದು, ಹೊಸ ಜನರನ್ನು ಭೇಟಿಯಾಗೋದು, ಅವರ ಬಗ್ಗೆ ತಿಳ್ಕೊಳ್ಳೋದು. ಹೀಗೆ ಪ್ರಯಾಣ ಮಾಡುವಾಗ ದೇವಸ್ಥಾನಗಳ ದರ್ಶನ ಕೂಡ ಮಾಡ್ತಿದ್ದ. ಅದೊಂದು ದಿನ ಅದು ಯಾರೋ ಹೇಳಿದ್ರಂತೆ, ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ, ಅದರ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಯುವಕ ಎಲ್ಲ ತಯಾರಿ ಮಾಡಿ ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತಾ ಇದ್ದ. 6 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದ್ರಲ್ಲಿ ಭಾಳಷ್ಟು ಹಣ ಖರ್ಚಾಗುತ್ತೆ. ಆದರೂ ದೇವರ ಮೇಲೆ ನಂಬಿಕೆ ಇಟ್ಟು ಮಹಾರಾಷ್ಟ್ರದಲ್ಲಿರೋ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ದೇವರ ದರ್ಶನ ಮುಗಿಸಿ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ ನಿಲ್ದಾಣಕ್ಕೆ ಬಂದು ನಿಲ್ತಾನೆ. ದೇವಸ್ಥಾನದಲ್ಲಿ ಮತ್ತೊಬ್ಬ ವ್ಯಕ್ತಿ ಯುವಕನನ್ನು ಗಮನಿಸ್ತಾ ಇರ್ತಾನೆ. ಅವನು ಕೂಡ ಅದೇ ಬಸ್ ನಿಲ್ದಾಣಕ್ಕೆ ಬರ್ತಾನೆ. ಬಂದು ಯುವಕನ ಜೊತೆ ಮಾತಾಡ್ತಾನೆ. ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿದಾಗ ಇಬ್ಬರಿಗೂ ಗೊತ್ತಾಗುತ್ತೆ ಇಬ್ಬರು ಹೋಗ್ತಾ ಇರೋದು ಒಂದೇ ದೇವಸ್ಥಾನಗಳಿಗೆ ಅಂತ. ಹಾಗಾಗಿ ಜೊತೆಯಲ್ಲಿ ಪ್ರಯಾಣ ಮಾಡುವ ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಒಂದು ರೈಲ್ವೆ ನಿಲ್ದಾಣ ಇರುತ್ತೆ. ಅಲ್ಲಿಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗೋ ನಿರ್ಧಾರ ಆಗುತ್ತೆ. ರೈಲ್ವೆ ನಿಲ್ದಾಣಕ್ಕೆ ಬಂದ ತಕ್ಷಣ ಯುವಕ ತನ್ನ ಜೇಬಿನಿಂದ ಮೊಬೈಲ್ ತೆಗೆದು AC ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ತಾನೆ. ಪಕ್ಕದಲ್ಲಿದ್ದ ಈ ಹೊಸ ವ್ಯಕ್ತಿ ಕೇಳ್ತಾನೆ, ಏನು ಮಾಡ್ತಾ ಇದೆಯಾ ಅಂತ. ಯುವಕ ಹೇಳ್ತಾನೆ, AC ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ, ಒಬ್ಬನಿಗೆ 500 ರೂಪಾಯಿ, ಹಾಯಾಗಿ ನಿದ್ರೆ ಮಾಡಿಕೊಂಡು ಪ್ರಯಾಣ ಮಾಡ್ಬೋದು ಅಂತ. ಆದರೆ ಆ ವ್ಯಕ್ತಿ ಹೇಳ್ತಾನೆ, ಈ AC ಟ್ರೈನಲ್ಲಿ ಹೋದರೆ ನಮ್ಮ ಜೊತೆ ಯಾರೂ ಮಾತಾಡೋದಿಲ್ಲ, ನಾವು ನಾರ್ಮಲ್ ಟ್ರೈನಲ್ಲಿ ಹೋಗುವ, ನಮ್ಮ ಜೊತೆ ಎಲ್ಲರೂ ಮಾತಾಡ್ತಾರೆ, ಖುಷಿಯಾಗಿ ಪ್ರಯಾಣ ಸಾಗುತ್ತೆ, ಹಾಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತ. ಯುವಕ ಇಷ್ಟ ಇಲ್ಲದೇ ಇದ್ರೂ ಹ್ಞೂ ಅಂತಾನೆ. ಆ ವ್ಯಕ್ತಿ ಹೋಗಿ ಬರೀ 50 ರೂಪಾಯಿ ಕೊಟ್ಟು 2 ಟಿಕೆಟ್ ತೊಗೊಂಡು ಬರ್ತಾನೆ. ಇಬ್ಬರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ, ಬೇರೆ ಊರಿಗೆ ಸೇರಿಕೊಳ್ತಾರೆ. ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಎಲ್ಲರ ಜೊತೆ ಮಾತಾಡ್ತಾ ಖುಷಿಯಾಗಿ ಕಾಲ ಕಳೆಯುತ್ತೆ. ಅವರು ಪ್ರಯಾಣ ಮಾಡಿದ್ದೇ ಗೊತ್ತಾಗಲ್ಲ. ಹೀಗೆ ಪ್ರಯಾಣ ಮಾಡಿ ಆ ಊರಿಗೆ ಸೇರಿದ ತಕ್ಷಣ ರೈಲ್ವೆ ನಿಲ್ದಾಣದಿಂದ ಆಚೆ ಬಂದು ಯುವಕ ಮತ್ತೆ ಮೊಬೈಲ್ ತೆಗಿತಾನೆ. ಜೇಬಿಂದ ತೆಗೆದು ಹೋಟೆಲ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾನೆ. ಮತ್ತೆ ಆ ವ್ಯಕ್ತಿ ಕೇಳ್ತಾನೆ, ಏನು ಮಾಡ್ತಾಯಿದ್ದೀಯಾ ಅಂತ. ಯುವಕ ಹೇಳ್ತಾನೆ, ನಾವಿಬ್ಬರು ಇಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಹೋಟ್ಲ್ ನೋಡ್ತಾ ಇದ್ದೀನಿ ಅಂತ. ಆ ವ್ಯಕ್ತಿ ಕೇಳ್ತಾನೆ, ನೀನು ನೋಡ್ತಾ ಇರೋ ಹೋಟ್ಲುಗಳ ಬೆಲೆ ಎಷ್ಟಿದೆ ಅಂತ. ಯುವಕ ಹೇಳ್ತಾನೆ, ಒಂದು ದಿವಸಕ್ಕೆ 3,500 ರೂಪಾಯಿ ಇದೆ ಅಂತ. ಆ ವ್ಯಕ್ತಿ ನಕ್ಕು ಹೇಳ್ತಾನೆ, ಬಾ ನಿನಗೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಲ್ವೆ ನಿಲ್ದಾಣದ ಎಡಬದಿಯಲ್ಲಿ ಕೆಲವು ಹೋಟ್ಲ್ಗಳಿರ್ತವೆ. ಆ ಹೋಟ್ಲ್ ಹೊರಗಡೆ ಬೋರ್ಡ್ ಹಾಕಿರ್ತಾರೆ, ಒಬ್ಬ ವ್ಯಕ್ತಿಗೆ 350 ರೂಪಾಯಿ ಮಾತ್ರ ಅಂತ. ಇಬ್ಬರು ಒಳಕ್ಕೆ ಹೋಗ್ತಾರೆ. ಇಬ್ಬರು ಹೋಗಿ 350 ರೂಪಾಯಿ ಕೊಟ್ಟು ಸ್ನಾನ ಮಾಡಿ ಆಚೆ ಬರ್ತಾರೆ. ಆಚೆ ಬಂದ ತಕ್ಷಣ ಊಟ ಮಾಡಬೇಕು ಅಂತ ಅನಿಸುತ್ತೆ. ಮತ್ತೆ ಯುವಕ ಮೊಬೈಲ್ ತೆಗೆದು ಗೂಗಲಲ್ಲಿ ಹೋಟ್ಲುಗಳಲ್ಲಿ ಸಿಗ್ತವೆ ಅಂತ ನೋಡ್ತಾ ಇರ್ತಾನೆ. ಆ ವ್ಯಕ್ತಿ ಕೇಳ್ತಾನೆ, ಏನು ಹುಡುಕ್ತಾ ಇದ್ದೀರಾ ಅಂತ. ಅದಕ್ಕೆ ಯುವಕ ಹೇಳ್ತಾನೆ, ಗೂಗಲಲ್ಲಿ ಊಟ ಮಾಡೋಕ್ಕೆ ಹೋಟ್ಲ್ ಹುಡುಕ್ತಾ ಇದ್ದೀನಿ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ,
ಅದೆಲ್ಲ ಗೂಗಲಲ್ಲಿ ಸಿಗೋದಿಲ್ಲ, ನನ್ನ ಜೊತೆ ಬನ್ನಿ ಅಂತ ಹೇಳಿ ಸ್ವಲ್ಪ ದೂರ ಇಬ್ಬರು ನಡ್ಕೊಂಡು ಹೋಗ್ತಾರೆ. ರಸ್ತೆ ಬದಿಯಲ್ಲಿ ಅವ್ರಿಗೊಂದು ಬೋರ್ಡ್ ಕಾಣುತ್ತೆ, ಇಲ್ಲಿ ಮನೆ ಊಟ ದೊರೆಯುತ್ತದೆ ಅಂತ. ಇಬ್ಬರು ಒಳಗಡೆ ಹೋಗಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಊಟ ಮಾಡಿ ಆಚೆ ಬರ್ತಾರೆ. ಆಮೇಲಿಂದ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಮತ್ತೆ ಪ್ರಯಾಣ ಶುರು ಮಾಡ್ತಾರೆ. ಹೀಗೆ 3 ದಿನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರತಿ ಸಾರಿ ಯುವಕನಿಗೆ ಆಡಂಬರದ ಜಾಗಕ್ಕೆ ಹೋಗೋ ಆಸೆ, ತಾನು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀನಿ, ಅದೇ ಥರ ಜೀವನ ಮಾಡಬೇಕು ಅನ್ನೋ ಆಸೆ. ಆದರೆ ಜೊತೆಯಲ್ಲಿದ್ದ ವ್ಯಕ್ತಿ ಮಾತ್ರ ತುಂಬ ಸಾಧಾರಣವಾದ ಜಾಗಕ್ಕೆ ಹೋಗೋದು, ಅತಿ ಕಡಿಮೆ ಖರ್ಚಿನಲ್ಲಿ ಪ್ರಯಾಣ ಮಾಡಿದ್ದು. ಹೀಗೆ ಮಾಡಿ ಬರೀ 2,000 ರೂಪಾಯಲ್ಲಿ 3 ದೇವಸ್ಥಾನಗಳ ದರ್ಶನ ಮಾಡ್ತಾರೆ. ಯುವಕ ಇದಕ್ಕೂ ಮುಂಚೆ ಮಾಡಿದ ದೇವಸ್ಥಾನಗಳ ದರ್ಶನದಲ್ಲಿ ತುಂಬ ಹಣ ಖರ್ಚು ಮಾಡಿದ್ದ. ಅವನಿಗೆ ಇದೆಲ್ಲ ನೋಡಿ ನಗು ಬರ್ತಾ ಇತ್ತು. ಯುವಕನಿಗನ್ಸುತ್ತೆ, ಪಾಪ ಈ ವ್ಯಕ್ತಿ ಹತ್ರ ಹಣ ಇಲ್ಲ, ಅದಕ್ಕೆ ತುಂಬ ಸಾಧಾರಣವಾದ ಜಾಗಕ್ಕೆ ಹೋಗ್ತಿದ್ದಾನೆ, ಅತಿ ಕಡಿಮೆ ಖರ್ಚಿನಲ್ಲಿ ಪ್ರಯಾಣ ಮಾಡ್ತಿದ್ದಾನೆ ಅಂತ. ಯುವಕನಿಗೆ ಈ ವ್ಯಕ್ತಿ ಏನು ಕೆಲಸ ಮಾಡೋದು, ಎಷ್ಟು ಸಂಪಾದನೆ ಮಾಡೋದು ಅಂತ ತಿಳ್ಕೋಬೇಕು ಅಂತ ಆಸೆ. ಆದರೆ ಮುಜುಗರದಿಂದ ಏನೂ ಕೇಳ್ದಂಗೆ ಆ ವ್ಯಕ್ತಿಯನ್ನು ಹಿಂಬಾಲಿಸ್ತಾ ಇರ್ತಾನೆ. ಪ್ರಯಾಣ ಮುಗಿಯೋ ಹಂತಕ್ಕೆ ಬರುತ್ತೆ. ಅಷ್ಟರಲ್ಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸಲುಗೆಯಿಂದ ಯುವಕ ಆ ವ್ಯಕ್ತಿಯನ್ನು ಕೇಳ್ತಾನೆ, ನೀವೇನು ಕೆಲಸ ಮಾಡೋದು, ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ. ಆ ವ್ಯಕ್ತಿ ಹೇಳ್ತಾನೆ, ತಾನೊಬ್ಬ ಹೋಲ್ಸೇಲ್ ಗೋಲ್ಡ್ ಡಿಸ್ಟ್ರಿಬ್ಯೂಟರ್, ಗುಜರಾತ್ನ ಸೂರತ್ನಲ್ಲಿ ತನ್ನ ಬಿಸ್ನೆಸ್ ಇದೆ ಅಂತ. ಆ ವ್ಯಕ್ತಿ ಹೇಳಿದ ಮಾತು ಕೇಳಿ ಯುವಕನಿಗೆ ಸಿಡಿಲು ಬಡದಂತಾಗುತ್ತೆ. ಯುವಕನಿಗೆ ಗೊತ್ತು, ಈ ವ್ಯಕ್ತಿ ಅಂದ್ಕೊಂಡ್ರೆ ನನ್ನಂಥ 100 ಜನರನ್ನು ಕೆಲಸಕ್ಕೆ ಇಟ್ಕೊಳ್ಳೋ ಶಕ್ತಿ ಇವರಲ್ಲಿದೆ ಅಂತ. ಹಾಗಾಗಿ ತುಂಬ ಭಯದಿಂದ ಆ ಯುವಕ ವ್ಯಕ್ತಿ ಹತ್ರ ಕೇಳ್ತಾನೆ, ನಿಮ್ಮ ಹತ್ರ ಇಷ್ಟೊಂದು ಹಣ ಇದೆ, ಒಳ್ಳೆ ಲಕ್ಸರಿಯಲ್ಲಿ ಪ್ರಯಾಣ ಮಾಡ್ಬೋದು, ಎಲ್ಲ ಬಿಟ್ಟು ಯಾಕೆ ಇಷ್ಟೊಂದು ಕಡಿಮೆ ಹಣದಲ್ಲಿ ಸಾಮಾನ್ಯರಂತೆ ನನ್ನ ಜೊತೆ ಪ್ರಯಾಣ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಆ ವ್ಯಕ್ತಿ ಕೊಟ್ಟ ಸಮಾಧಾನ ತುಂಬ ದೊಡ್ಡದು. ಆ ವ್ಯಕ್ತಿ ಹೇಳ್ತಾನೆ, ಹಣ ಖರ್ಚು ಮಾಡೋದು ತುಂಬ ಸುಲಭದ ಕೆಲಸ, ಆದರೆ ಸಂಪಾದನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆಡಂಬರ ಅನ್ನೋದು ನಾವು ಹೋಗೋ ಜಾಗದಲ್ಲಿರಬಾರ್ದು, ನಮ್ಮ ಮನಸ್ಸಲ್ಲಿರಬೇಕು. ಎಲ್ಲ ಜಾಗದಲ್ಲೂ ಖುಷಿಯಾಗಿರ್ತೀನಿ ಅನ್ನೋ ಮನಸ್ಸಿರಬೇಕು. ಎಷ್ಟು ಹಣ ಕೊಟ್ಟೋದ್ರೂ ಹಣ ಖರ್ಚಾಯ್ತಲ್ಲ ಅನ್ನೋ ಕೊರಗು ಆ ಜಾಗದಲ್ಲಿರೋ ಖುಷಿನ ಹಾಳು ಮಾಡುತ್ತೆ. ಅದಕ್ಕೆ ಕಡಿಮೆ ಹಣದಲ್ಲಿ ಪ್ರಯಾಣ ಮಾಡೋದ್ರಿಂದ ನಮಗೆ ಕೂಡ ಉಳಿತಾಯ ಆಗುತ್ತೆ, ಖುಷಿನೂ ಸಿಗುತ್ತೆ ಅಂತ. ಮಿತ್ರರೇ, ನೀವಿಷ್ಟೊತ್ತು ಕೇಳಿದ ಕಥೆಯಲ್ಲ, ಬದಲಿಗೆ ಇದು ನನ್ನ ಜೀವನದಲ್ಲೇ ನಡೆದ ಒಂದು ಸತ್ಯ ಘಟನೆ. ಆವತ್ತು ನನ್ನ ಧನವಂತ ಸ್ನೇಹಿತ ಹೇಳಿದ ಮಾತನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿದ್ನೇನೋ ಅನ್ನೋ ಕೊರಗು ಇವಾಗಲೂ ಇದೆ. ನನಗೆ ಈ ಘಟನೆ ನೆನಪಾದಾಗೆಲ್ಲ DVG ಅವರು ಹೇಳಿದ ಒಂದು ಕಗ್ಗ ನೆನಪಾಗುತ್ತೆ. ದ್ವೇಷ ರೋಷಗಳ ಓಲೆ ನೇಹವಂ ಮೋಹವಂ ಪಾಶವಾಗವಲ್ಬಹುದು ನಿನಗೆ ಮೈಮರೆಸಿ, ವಾಸನೆಗಳ ರುಬ್ಬಿ ಚಿತ್ತಜರಂಗಳ ಬಿತ್ತಿ ಮೋಸದಲ್ಲೇ ಕೊಲ್ಲುವವು ಮಂಕುತಿಮ್ಮ ಅಂತ. ನನ್ನ ಈ ಪುಟ್ಟ ಕಥೆ ಕೇಳೋದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.